ಆ, ಈಗ ಒಂದಷ್ಟು ಬೆಳವಣಿಗೆ ನಡೆದಿದೆ. ಧರ್ಮಸ್ಥಳದಿಂದ ಬಿಟ್ಟು ಬಂದಿದ ತಕ್ಷಣವೇ ಮಹೇಶ್ ಸರ್ ಮೇಲೆ, ಗಿರೀಶ್ ಸರ್ ಮೇಲೆ ಆರೋಪ ಬಂದಿದೆ, ಅವರೇ ಮಾಡಿಸಿದ್ದು ಅಂತ. ಅದೆಷ್ಟು ನಿಜ ಸುಳ್ಳು ಸರ್? ಸರ್ ನಾನು ಟ್ರಾವೆಲಿಂಗಲ್ಲಿದ್ದೆ, ನೀವು ನಾನು ಟ್ರಾವೆಲಿಂಗಲ್ಲಿದ್ದೆ. ಇದ್ದೀನಿ, ಹೌದು ರೈಟ್. ನನ್ನ ಪುಣ್ಯಕ್ಕೆ ನೀವು ಇದ್ರಿ. ಹೌದು. ಇದಿಲ್ಲ ನಾವಿಲ್ಲ ಅಂದಿದ್ರೆ ಇವತ್ತು ಏನಾಗಿರೋದು ಅಂತ ನಿಮಗೂ ಗೊತ್ತು, ರೈಟ್? ಇವತ್ತು ನಡೆದಿರೋ ಪ್ರತಿಯೊಂದು ಸತ್ಯ ನಿಮ್ಮ ಕಣ್ಣು ಮುಂದೆನೇ ನಡೆದಿದೆ, ನೀವು ಪ್ರತಿಯೊಂದು ನೋಡಿದ್ದೀರಾ ಸರ್. ನಾವು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಅಷ್ಟು ಸ್ಪೆಂಡ್ ಮಾಡಿ ಟೈಮ್ನ, ಅವ್ರ ಜೊತೆ ಅಷ್ಟು ಮಾತಾಡ್ಕೊಂಡು ಬಂದಿಂದಂಥ ವ್ಯಕ್ತಿಗಳ ಹತ್ರ ನಾವು ಯಾವುದೋ ಒಂದು ಪುಣ್ಯ ವಿಷಯಕ್ಕೆ ಹೋಗಿದ್ದೀವಿ. ಅದನ್ನು ಮುಗಿಸ್ಕೊಂಡು ಬರೋ ಟೈಮಲ್ಲಿ ಈ ಥರ ಎಲ್ಲ ನಮ್ಮ ಮೇಲೆ ಈ ಥರ ಮಾಡ್ತವ್ರೆ ಜನ ಅಂದಾಗ, ಆಮೇಲೆ ತಿರ್ಗಾ ಪಾಪ ಅವ್ರ ಮೇಲೆ ತಿರುಗಿಸ್ತಾ ಇದ್ದಾಗ ಇದು ನಾರ್ಮಲ್ ಜನಕ್ಕೆ ಗೊತ್ತಾಗಬೇಕು ಏನು ಮಾಡ್ತವ್ರೆ, ಏನಕ್ಕೆ ಮಾಡ್ತವ್ರೆ ಅಂತ. ಭಯ ಬೀಳಲಿ ಸರ್, ಏನು ತೊಂದರೆ ಇಲ್ಲ. ಬಟ್ ನಾವಂತೂ ಸೌಜನ್ಯ ಪರ ಇದ್ದೀವಿ, ನಾವು ವಿಷಯಕ್ಕೆ ಹೊಡೆದಾಡ್ತೀವಿ. ಇದರಿಂದ ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಸರ್. ನಾನು ಯೋಚನೆ ಮಾಡ್ತಾರೋದು ನಾವಿದ್ದಾಗಲೇ ಹಿಂಗೆಲ್ಲ ಮಾಡ್ತಾವ್ರಿ ಅಂದಾಗ, ನಾವಿದ್ದಾಗ ನಾವೇನು ದೊಡ್ಡ ಕಿಲಾಡಿ ಅಂತಲ್ಲ ಸರ್. ಅಂದರೆ ಅಟ್ಲೀಸ್ಟು ನಾವೆಲ್ಲ ಏನೋ ಒಂದು ಪಬ್ಲಿಕ್ ಮೀಡಿಯಾಲೋ ಸೋಷಿಯಲ್ ಮೀಡಿಯಾಲೋ ನಾವು ಹೆಸರು ಮಾಡಿದ ನಮ್ಮ ಮುಂದೆನೇ ಈ ಥರ ಎಲ್ಲ ಮಾಡ್ತಾವ್ರೆ ಅಂದಾಗ, ಅದು ಮಧ್ಯಾಹ್ನ ಟೈಮು, ನಿಮಗೆ ಗೊತ್ತಿರೋ ಟೈಮು, ಹಗಲು ಟೈಮಲ್ಲಿ ಹಿಂಗೆ ಮಾಡ್ತಾವ್ರೆ ಅಂದಾಗ ಈ ನೈಟಲ್ಲಿ ಏನೇನು ಮಾಡಿರ್ಬೋದು, ರೈಟ್? ಅದೇ ಸರ್, ಅದೇ ಕಾಡಿದ್ದು. ಸೊ ಮಧ್ಯಾಹ್ನ ಟೈಮಲ್ಲಿ ಹೀಗಾದಾಗ, ರಾತ್ರಿ ಆದಾಗ ಹೆಣ್ಮಕ್ಳು ಪರಿಸ್ಥಿತಿ ಆಗಿದ್ದಿಲ್ಲ, ಗಂಡು ಮಕ್ಳಿದೆ ಅಷ್ಟೇ ಸರ್. ಗಂಡು ಮಕ್ಳಿಗೆ ಹೆಂಗೆ ಮಾಡ್ತಾವ್ರೆ ಅಂದ್ರೆ ಹೆಣ್ಮಕ್ಳು ಹೇಳಿ ಸರ್. ನಾವೇ ಹೊಡೆದಾಡಕ್ ಆಗ್ತಿಲ್ಲ ಅಲ್ಲಿ, ಇನ್ನು ಬೇರೆಯವ್ರ ಕತೆ ಹೇಳ್ರಿ. ತೊಂದರೆ ಇಲ್ಲ ಸರ್, ದೇವ್ರು ಇದ್ದಾನೆ, ಮಂಜುನಾಥ ಸ್ವಾಮಿ ಇವ್ರಿಗೆಲ್ಲ ತೋರಿಸ್ತಾನೆ, ಆಗ್ಲಿ ಬಿಡಿ ಸರ್, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್.